ಫ್ರೆಂಡ್ಸ್ ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ಮೆಂತ್ಯ ಪರೋಟ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ಒಂದು ಅರ್ಧ ಸೂಡ ಮೆಂತ್ಯ ತೊಗೊಂಡೇನು, ಮಿಕ್ಸರ್ ಜಾರಿಗೆ ಕರಿಬೇವು ಹಾಕಾಕತ್ತೇನು, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಳಕತ್ತೇನು ರೀ. ಒಂದು 4-5 ಮೆಂತ್ಯನ ಕರಿಬೇವು ಹಾಕಾಕತ್ತೇನು ರೀ. ಕೊತ್ತಂಬರಿ, ಮೆಂತ್ಯ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನು, ಅದಕ್ಕೆ ಶುಂಠಿ ಹಾಕಾಕತ್ತೇನು ರೀ. ಈಗ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಅದನ್ನು ಹಿಟ್ಟು ಹೆಂಗೆ ಕಲಿಸ್ಕೋಬೇಕು ಅನ್ನೋದು ತೋರಿಸ್ತಾನೆ ನೋಡ್ರಿ. ಮೆಂತ್ಯ ಎಲ್ಲ ಸಣ್ಣಂಗೆ ಹೆಚ್ಚಿ ತಳದ ಇಟ್ಕೊಂಡೀನಿ ರೀ. ಈಗ ಅದ್ರಾಗ ಗೋಧಿ ಹಿಟ್ಟಿನಾಗ ಮಿಕ್ಸ್ ಮಾಡತ್ತೇನೆ ರೀ. ಈಗ ರುಬ್ಬಿರೋ ಮಸಾಲ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿದ್ದು ಅದ್ರೊಳಗೆ ಹಾಕಾಕತ್ತೀನಿ ರೀ. ಅದಕ್ಕೆ 1 ಚಮಚೆ ಜೀರಿಗೆ ಹಾಕಾಕತ್ತೀನಿ ರೀ. 1 ಚಮಚೆ ಅಜ್ವಾನ ಕಾಳು ಹಾಕಾಕತ್ತೀನಿ ರೀ. ಟೇಸ್ಟ್ ಹಾಕವ್ರಿ ಪರೋಟ ಅಜ್ವಾನ ಹಾಕೋದ್ರಿಂದ. ಎಳ್ಳು ರೀ 1-2 ಚಮಚೆ ಹಾಕಾಕತ್ತೇನು, ಬಿಳಿ ಎಳ್ಳು 2 ಚಮಚೆ, ಒಂದು ಸಣ್ಣ 2 ಚಮಚೆ. ಅದಕ್ಕೆ ಅರಿಶಿನ ಪುಡಿ ಹಾಕಾಕತ್ತೀನಿ ರೀ. 1 ಚಮಚೆ ಮ್ಯಾಲ ಉಪ್ಪು ಹಾಕಾಕತ್ತೀನಿ ರೀ, ರುಚಿ ತಕ್ಕಟ್ಟ. ಮೆಂತ್ಯ ಪರೋಟ ಅಂತೂ ಮಸ್ತ್ ಹಾಕವ್ರಿ ಇವ. ಈಗೆಲ್ಲನೂ ಸ್ವಲ್ಪ ಒಂದು ಅರ್ಧ ಕಪ್ಪಟ್ಟ ಮೊಸರು ಹಾಕ್ಯಾತೇನೆ ರೀ. ಸ್ಮೂತ್ ಹಾಕವ್ರಿ ಮೊಸರು ಹಾಕೋದ್ರಿಂದ. ಎಲ್ಲ ಕೂಡಿ ಕಲಿಸ್ಬೇಕು ರೀ, ನೀರು ಸ್ವಲ್ಪ ಹಾಕೊಂಡು. ನೋಡಿರಿ ಹಿಂಗೆ ಈಜಿ ಐತ್ರಿ ಮೆಂತ್ಯ ಪರೋಟ ಮಾಡೋದಿನ. ಈಗ ಮೆತ್ತಗೆ ಹಿಂಗೆ ಒಂದು 10 ನಿಮಿಷ ಇತ್ತವ ನೆನೆ ಇಡ್ಬೇಕು ರೀ. ಮೆತ್ತಗೆ ಸ್ಮೂತ್ ಆಕೈತಿ ಹಿಟ್ಟು. ಇನ್ನು ನೆನೆದೈತೆ ನೋಡ್ರಿ. ಈಗ ಇಟ್ಟು ತೊಗೊಂಡು ಮ್ಯಾಲೆ ತೆಳಗೆ ಹಿಂಗೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ರೀ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಯಾವ ಸೈಜ್ ಮಾಡ್ಕೋಬೋದು. ನಾಲ್ಕು ಸಣ್ಣ ಮಾಡತ್ತೀನಿ ರೀ ಈ ಸೈಜ್. ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈಗ ನೋಡಿರಿ ರೆಡಿ ಆಯ್ತು. ಈಗ ಆಯ್ತು ಎಣ್ಣೆ ಕಾಯಕಟ್ಟಿನು, ತೆಮಿ ಕಾಯಕಟ್ಟಿನು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋದ್ರಿ. 2 ಸೈಡ್ದಿಂದ ಚಂದ ಎಣ್ಣೆ ಹಚ್ಕೊಂಡು ಸ್ವಲ್ಪ ಕೆಂಪಾಗ ಮತ್ತು ಚೆಂದಂಗೆ ಬೇಯಿಸ್ಕೋಬೇಕು ರೀ. ನೋಡ್ರಿ ಮ್ಯಾಲೆ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನಿ ರೀ ನಾನು. ಕಲರ್ ಎಷ್ಟು ಚಂದ ಕಾಣತೈತಿ ನೋಡ್ರಿ ಮೆಂತ್ಯ ಪರೋಟ. ತಿನ್ನಕ್ಕಂತೂ ರುಚಿಗಿರ್ತಾವ್ರಿ ಇವ. ನಾವು ಹಂಗೆ ಹಿಂಗೆ ಸುಳಿ ಸುತ್ಕೊಂಡು ಹಂಗೆ ತಿನ್ಬೋದು. ಖಾರ ಉಪ್ಪು ಎಲ್ಲ ಹಾಕಿರ್ತೈತಿ ಅಲ್ರಿ. ನೋಡಿರಿ 2 ಸೈಡನ್ನು ಚಂದಂಗೆ ಬೇಯಿಸ್ಕೋಬೇಕು ರೀ. ಈಗ ರೆಡಿ ಆಯ್ತು ನೋಡ್ರಿ ಮೆಂತ್ಯ ಪರೋಟ. ಗಟ್ಟಿ ಮೊಸರು, ಶೇಂಗಾ ಚಟ್ನಿ, ಟಮಾಟಿ ಸಾಸ್ ಜೊತೆನೂ ತಿನ್ಬೋದು ರೀ. ನೋಡಿರಿ ಎಷ್ಟು ಚಂದ ಮೆತ್ತಗೆ ಬಂದಾವ ನೋಡ್ರಿ ಪರೋಟ. ಅವೇನು ಹೆಂಗೆ 2-3 ದಿವಸ ಇಟ್ಕೊಂಡು ಆರಾಮ್ ತಿನ್ಬೋದು ರೀ ತಾವು. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.